ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯ ಮೂಲಕ ಅನೇಕ ಕಾಯಿಲೆಗಳನ್ನು ಶಾಶ್ವತವಾಗಿ ದೂರವಾಗಿಸಬಹುದು. ಅದರಲ್ಲೂ ಪ್ರಮುಖವಾದುವಂಥದ್ದು ಮಧುಮೇಹ. ಮಧುಮೇಹ ಅನ್ನುವಂಥ ಕಾಯಿಲೆ ಎಲ್ಲ ವಯೋಮಾನದವರನ್ನ ಬೆಂಬಿಡದೆ ಕಾಡ್ತಾ ಇದೆ. ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಆಹಾರ ಪದ್ಧತಿ, ವ್ಯಾಯಾಮ ಇಲ್ಲದೆ ಇರುವಂಥದ್ದು, ಇದೆಲ್ಲವೂ ಕೂಡ ಮಧುಮೇಹಕ್ಕೆ ಕಾರಣವಾಗ್ತಾ ಇದೆ. ಇನ್ನು ವಂಶವಾಹಿನಿ ಮೂಲಕವಾಗಿಯೂ ಕೂಡ ಈ ಮಧುಮೇಹ ಬರಬಹುದು. ಹಾಗಾದರೆ ಈ ಮಧುಮೇಹ ಬರೋದಕ್ಕೆ ಕಾರಣಗಳೇನು? ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು? ಚಿಕಿತ್ಸಾ ಪದ್ಧತಿ ಹೇಗಿರುತ್ತೆ? ಯಾವ ರೀತಿಯ ಪಥ್ಯವನ್ನು ಅನುಸರಿಸಬೇಕು? ಟ್ರೀಟ್ಮೆಂಟ್ ವಿಧಾನ ಹೇಗಿರುತ್ತೆ? ಎಷ್ಟು ದಿನಗಳ ಕಾಲದಲ್ಲಿ ಇದನ್ನು ದೂರಪಡಿಸಿಕೊಳ್ಳಬಹುದು? ಆಹಾರ ಪದ್ಧತಿಯಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಮಾಡಿಕೊಳ್ಬೇಕಾಗತ್ತಾ? ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಹಲೋ. ಎಲ್ಲ ವಯೋಮಾನದವರಲ್ಲೂ ಕೂಡ ನಾವೀಗ ಮಧುಮೇಹವನ್ನು ಕಾಣ್ತಾ ಇದ್ದೀವಿ. ಹಿಂದೆಲ್ಲ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾವು ಹೇಳ್ತಾ ಇದ್ವಿ. ಈಗ ಸಣ್ಣ ಪುಟ್ಟ ವಯಸ್ಸಲ್ಲೂ ಕೂಡ ಇದು ಮಧುಮೇಹ ಬರ್ತಾ ಇದೆ. ಪ್ರಮುಖವಾಗಿ ಗಮನಿಸೋದಾದರೆ ಲೈಫ್ ಸ್ಟೈಲೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಹೋಮಿಯೋಪತಿನಲ್ಲಿ ಚಿಕಿತ್ಸಾ ಪದ್ಧತಿಗಳ ಮೂಲಕ ಶಾಶ್ವತವಾಗಿ ಇದನ್ನು ದೂರವಾಗಿಸಬಹುದು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಹೌದಾ, ಸತ್ಯನಾ ಇದು? ನೋಡಿ, ಡಯಾಬಿಟೀಸ್ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಆಗುತ್ತೆ, ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಿರಬಹುದು ಅಥವಾ ಇದನ್ನು ನಾವು ಟ್ರೀಟ್ ಮಾಡಬೇಕಾದಾಗ ನಾನಾ ರೀಸನ್ಸ್ನ ನಾವು ನೋಡ್ತಾ ಇದನ್ನು ನಾವು ಒಂದು ಹೋಲಿಸ್ಟಿಕ್ ಅಪ್ರೋಚಲ್ಲಿ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಈಗ ಸರ್ಟಿನ್ ಡಯಾಬಿಟಿಕ್ ಪೇಷಂಟ್ಸ್ನ ನಾವು ಬರೀ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಲ್ಲೇ ಇದನ್ನು ನಾವು ಕಂಟ್ರೋಲ್ ಮಾಡಬಹುದು. ಸರ್ಟನ್ ಡಿಸೀಸಸ್ನ ನಾವು ಮೆಡಿಕೇಷನ್ಸನ್ನು ನಾವು ಕೊಡಬೇಕಾಗತ್ತೆ. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡ್ತೀರಿ ಈ ಒಂದು ಕಾಯಿಲೆನ ನಾವು ಕಂಟ್ರೋಲ್ ಮಾಡಬೇಕಾದಾಗ ಔಷಧಿ ಇರಬಹುದು, ಪಥ್ಯ ಇರಬಹುದು, ವ್ಯಾಯಾಮ ಇರಬಹುದು. ಇದು ಮೂರು ಕೂಡ ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಇದನ್ನು ನಾವು ಸಾಕಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು. ಸರ್ಟನ್ ಆಟೋ ಇಮ್ಯೂನ್ ಫೀಚರ್ಸ್ ಇದ್ದಾಗ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದಿಲ್ಲ. ಸೊ ಆ ಒಂದು ಸ್ಟೇಟ್ ಇದ್ದಾಗ ಇದನ್ನು ಸಂಪೂರ್ಣವಾಗಿ ಗುಣ ಮಾಡೋದು ಕಷ್ಟ ಆಗಬಹುದು. ಅದರ್ವೈಸ್ ಜನರಲಿ ಟೈಪ್ 2 ಡಯಾಬಿಟೀಸ್ ಇರಬಹುದು ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಇರಬಹುದು. ಇದನ್ನು ನಾವು ಆ ರೈಟ್ ಕಾಸಿಗೆ ಐಡೆಂಟಿಫೈ ಮಾಡಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಮುಖಾಂತರ ಇದನ್ನು ನಾವು ಡೆಫಿನೆಟ್ಲಿ ಟ್ರೀಟ್ ಮಾಡಬಹುದು. ಈಗ ಒಂದು ರೋಗ ಬಂತು ಅಂದ ತಕ್ಷಣದಲ್ಲಿ ಅದರ ಮೂಲ ಕಾರಣವನ್ನು ಹುಡುಕ್ಲೇಬೇಕಾಗುತ್ತೆ. ಸೊ ಯಾರಾದರೂ ನಿಮ್ಮ ಹತ್ರ ಬಂದ ತಕ್ಷಣದಲ್ಲಿ ಹೇಗೆ ಡಯಾಗ್ನೋಸ್ ಮಾಡ್ತಾರೆ? ಚಿಕಿತ್ಸಾ ಪದ್ಧತಿ ಹೇಗಿರುತ್ತೆ? ನೋಡಿ, ಈ ಒಂದು ಕಾಯಿಲೆ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ಒಂದು 10% ಆಫ್ ಕೇಸಸಲ್ಲಿ ಯಾವುದೇ ಒಂದು ಲಕ್ಷಣ ಇಲ್ಲದೆ ಈ ಒಂದು ಕಾಯಿಲೆ ಪ್ರೆಸೆಂಟ್ ಆಗಬಹುದು. ಸರ್ಟನ್ ಕೇಸಸಲ್ಲಿ ಸಿಮ್ಟಮ್ಸ್ ಕಂಡುಬರ್ತಾ ಹೋಗುತ್ತೆ. ಹೆಚ್ಚಾಗಿ ನಾವು ನೋಡ್ತೀರಿ ಕ್ಲಿನಿಕಲ್ ಸಿಮ್ಟಮ್ಸ್ನ ನಾವು ನೋಡ್ತೀರಿ ತುಂಬ ಜಾಸ್ತಿ ಸುಸ್ತಾಗೋದಿರಬಹುದು, ಮೂತ್ರದ ವಿಸರ್ಜನೆ ಹೆಚ್ಚಿರಬಹುದು, ತೂಕ ತುಂಬ ಜಾಸ್ತಿ ಕಡಿಮೆ ಆಗ್ತಿರಬಹುದು ಅಥವಾ ಪದೇ ಪದೇ ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಆಗುವಂಥದ್ದು. ಸೊ ಈ ಥರದ ಒಂದು ಕ್ಲಿನಿಕಲ್ ಹಿಸ್ಟ್ರಿ ಏನಿದೆಯೋ ಅಥವಾ ಏನು ಒಂದು ಕ್ಲಿನಿಕಲ್ ಪ್ರೆಸೆಂಟೇಷನ್ ಇದೆಯೋ ಇದ್ರ ಮೇಲೆ ಈ ಒಂದು ಕಾಯಿಲೆನ ನಾವು ಇದು ಬಹುಶಃ ಡಯಾಬಿಟೀಸ್ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಬಟ್ ಇದನ್ನು ಕನ್ಫರ್ಮ್ ಮಾಡೋದಕ್ಕೆ ಸರ್ಟನ್ ಬ್ಲಡ್ ಟೆಸ್ಟ್ನ ನಾವು ಮಾಡಿಸ್ತೀರಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದಂಗೆ ಒಂದು ಟೆಸ್ಟ್, ಒಂದು ಖಾಲಿ ಹೊಟ್ಟೆಲಿ ಒಂದು ಟೆಸ್ಟ್ ಮಾಡುವಂಥದ್ದು, ಅದಕ್ಕೆ ನಾವು FBS ಅಂತ ಹೇಳ್ತೀರಿ, ಫಾಸ್ಟಿಂಗ್ ಬ್ಲಡ್ ಶುಗರ್. ಇನ್ನೊಂದು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀರಿ, ಅಂದರೆ ತಿಂಡಿ ಮಾಡಾದಮೇಲೆ 2 ಗಂಟೆ ಸಮಯ ಒಳಗಡೆ ಇನ್ನೊಂದೊಂದು ರಕ್ತದ ಪರೀಕ್ಷೆ ಮಾಡಿಸ್ತೀರಿ. ಸೊ ಒಂದು ವೇಳೆ ಈ ಟೆಸ್ಟಲ್ಲಿ ವ್ಯಾಲ್ಯೂಸ್ ಹೆಚ್ಚಿದ್ದಾಗ ಇದರ ಜೊತೆ ಬೇರೆ ಒಂದು ಟೆಸ್ಟ್ ಬರುತ್ತೆ, ಅದಕ್ಕೆ ನಾವು HbA1c ಅಂತ ಹೇಳ್ತೀರಿ. ಸೊ ಇದಕ್ಕೆ ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀರಿ. ಸೊ ಈ ಒಂದು ಟೆಸ್ಟಲ್ಲಿ ವ್ಯಾಲ್ಯೂಸ್ ಒಂದು ವೇಳೆ 6.5 ಅಥವಾ 7% ಮೇಲೆ ಇದ್ದಾಗ ಇದಕ್ಕೆ ನಾವು ಡಯಾಬಿಟೀಸ್ ಅಂತ ಒಂದು ಕನ್ಫರ್ಮ್ ಮಾಡ್ತೀರಿ. ಈ ಒಂದು ಪರ್ಟಿಕ್ಯುಲರ್ ಪೇಷಂಟ್ಗೆ ಡಯಾಬಿಟೀಸ್ ಸಮಸ್ಯೆ ಇದೆ ಅಂತ ನಾವು ಕನ್ಫರ್ಮ್ ಮಾಡಬಹುದು. ಸೊ ಒಂದು ವೇಳೆ ಅದು 6.5 ಅಥವಾ 6.8 ಇದ್ದರೆ ಅದಕ್ಕೆ ನಾವು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀರಿ. ಇಫ್ ಇಟ್ ಈಸ್ ಲೆಸ್ ದೆನ್ 5
ನಾನ್ ಡಯಾಬಿಟಿಕ್ ಅಂತ ಹೇಳ್ತೀರಿ. ಸೊ ಇದ್ರ ಮೇಲೆ ಕ್ಲಿನಿಕಲ್ ಪ್ರೆಸೆಂಟೇಷನ್ ಮೇಲೆ ಈ ಥರದ ಒಂದು ರಕ್ತದ ಪರೀಕ್ಷೆ ಮೇಲೆ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬಹುದು. ಸೊ ಡಯಾಗ್ನೋಸ್ ಮಾಡಿದ ನಂತರ ಅದಕ್ಕೆ ನಾವು ಮಾಡುವಂಥ ಚಿಕಿತ್ಸೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಒಬ್ಬರಿಗೆ ಈ ಒಂದು HbA1c 6.97 ಇದ್ದಾಗ ಅದರ ಜೊತೆ ಅವ್ರಿಗೆ ಮೇಜರಾಗಿ ಯಾವುದೇ ಥರದ ಒಂದು ಸಿಮ್ಟಮ್ಸ್ ಬರ್ತಿರ್ಲಿಲ್ದಾಗ ಅದಕ್ಕೆ ನಾವು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀರಿ. ವೇರ್ ಈ ಸ್ಟೇಜಲ್ಲಿ ನಾವು ಜನರಲಿ ಮೆಡಿಸಿನ್ಸ್ನ ನಾವು ಅಡ್ಮಿನಿಸ್ಟರ್ ಮಾಡೋದಿಲ್ಲ. ಸೊ ಡಯಟ್ರಿ ಮಾಡಿಫಿಕೇಷನ್ಸ್ ಮಾಡೋಕ್ಕೆ ಹೇಳ್ತೀರಿ, ವಾಕ್ ಮಾಡೋಕ್ಕೆ ಹೇಳ್ತೀರಿ. ಸೊ ಇದನ್ನು ಮಾಡ್ತಾ ಮತ್ತು 3 ಮಂತ್ಸ್ ಆದಮೇಲೆ 6 ಮಂತ್ಸ್ ಆದಮೇಲೆ ಮತ್ತೆ ಈ ಟೆಸ್ಟ್ಸ್ನ ನಾವು ರಿಪೀಟ್ ಮಾಡ್ತಾ ಹೋಗ್ತೀರಿ. ಸೊ ಒಂದು ವೇಳೆ 3 ಮಂತ್ಸ್ 6 ಮಂತ್ಸಲ್ಲೂ ಈ ಟೆಸ್ಟ್ಸ್ ಹಾಗೆ ನಾರ್ಮಲ್ ರೇಂಜಲ್ಲಿ ಬರ್ತಿದ್ರೆ ಅವ್ರಿಗೆ ಅದೇ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅದನ್ನು ಆ ಕಾಯಿಲೆನ ಕಂಟ್ರೋಲ್ ಮಾಡಬಹುದು. ಬಟ್ ಒಂದು ವೇಳೆ ಇದನ್ನು ಹೆಚ್ಚಾಗ್ತಾ ಇದ್ದಾಗ ಆಗ ನಾವು ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಓಕೆ, ಕಾಲರ್ ಇದ್ರೆ ಮಾತನಾಡ್ಸೋಣ. ಬೆಂಗಳೂರಿನಿಂದ ಆಶಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ಆಶಾ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ತುಂಬಾ ಜನಕ್ಕೆ ಈಗ ಮಧುಮೇಹ ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳದೆ ತುಂಬಾನೇ ಡಿಲೇ ಮಾಡ್ತಾರೆ. ಯಾವುದೇ ರೀತಿ ಸಿಂಪ್ಟಮ್ಸ್ಗಳು ಗೊತ್ತಾಗಿರೋದಿಲ್ಲ, ಅಥವಾ ಗೊತ್ತಾಗಿದ್ರೂ ಕೂಡ ನಾವು ಹೇಗೋ ಒಂದು ಫುಡ್ಡಲ್ಲಿ ಕಂಟ್ರೋಲ್ ಮಾಡೋಣ ಅನ್ನೋ ಒಂದು ತುಂಬಾ ಜನ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ. ಸೊ ಈ ರೀತಿ ಮಾಡೋದ್ರಿಂದ ಕಾಯಿಲೆ ಯಾವ ರೀತಿಯಲ್ಲಿ ಉಲ್ಬಣಿಸಬಹುದು? ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಾ, ಹೇಗೆ? ನೋಡಿ, ಡಯಾಬಿಟೀಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಸಾಕಷ್ಟು ತೊಂದರೆ ಆಗಬಹುದು. ಸೊ ಇದರಲ್ಲಿ 2 ಟೈಪ್ಸ್ನ ನಾವು ನೋಡ್ತೀವಿ. ವೇರ್ ಟೈಪ್ 1 ಆ್ಯಂಡ್ ಟೈಪ್ 2 ಅಂತ ಹೇಳ್ತೀರಿ. ಜನರಲಿ ಟೈಪ್ 1 ತುಂಬಾ ಫಾಸ್ಟ್ ಪ್ರೋಗ್ರೆಷನ್ ಅಂತ ನಾವು ಹೇಳ್ತೀರಿ, ಅಂದರೆ ಕಾಯಿಲೆ ತುಂಬ ಬೇಗ ಮುಂದೆ ಹೋಗಬಹುದು. ವೇರಸ್ ಟೈಪ್ 2 ತುಂಬ ನಿಧಾನವಾಗಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರಲಿಲ್ಲ ಅಂದರೆ, ಒಂದು ವೇಳೆ ಆ ಒಂದು ಪರ್ಟಿಕ್ಯುಲರ್ ಪೇಷಂಟಿಗೆ ಟೈಪ್ 1 ಇತ್ತು, ಅವ್ರು ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ತಾ ಇಲ್ಲ ಅಥವಾ ಚಿಕಿತ್ಸೆನ ಡಿಲೇ ಮಾಡ್ತಿದ್ದಾಗ ಅವರಲ್ಲಿ ಇದರಿಂದ ಬರುವ ಕಾಂಪ್ಲಿಕೇಶನ್ಸ್ ತುಂಬ ಬೇಗ ಕಂಡುಬರಬಹುದು. ವಿತಿನ್ 6 ಮಂತ್ಸ್ 1 ಇಯರಲ್ಲಿ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಆಗಬಹುದು. ಅಂದರೆ ಅದು ಕಣ್ಣಿಗೆ ಎಫೆಕ್ಟ್ ಆಗಬಹುದು, ಹೃದಯಕ್ಕೆ ಎಫೆಕ್ಟ್ ಆಗಬಹುದು, ನಮ್ಮ ಕೈ ಕಾಲಲ್ಲಿ ಇರುವಂಥ ರಕ್ತದ ನರಗಳಿಗೆ ಎಫೆಕ್ಟ್ ಆಗಬಹುದು, ಕಿಡ್ನಿ ಫಂಕ್ಷನಿಂಗ್ ಹ್ಯಾಂಪರ್ ಆಗಬಹುದು, ಈ ಥರ ಆಗಬಹುದು. ವೆರಾಸ್ ಟೈಪ್ 2 ಡಯಾಬಿಟೀಸ್ ಇದ್ದಲ್ಲಿ ಇದು ಕ್ರಮೇಣ ತುಂಬ ನಿಧಾನವಾಗಿ ಪ್ರೋಗ್ರೆಷನ್ ಇರೋದ್ರಿಂದ ಇದರಲ್ಲಿ ಬರುವ ಕಾಂಪ್ಲಿಕೇಶನ್ಸು ನಿಧಾನವಾಗಿ ಬರಬಹುದು. ಬಟ್ ಇದರಲ್ಲೂ ಕೂಡ ಇದೇ ಥರ ಅದು ಕಣ್ಣಿಗೆ ಎಫೆಕ್ಟ್ ಆಗಬಹುದು, ಹೃದಯಕ್ಕೆ ಎಫೆಕ್ಟ್ ಆಗಬಹುದು, ಲಿವರಿಗೆ ಎಫೆಕ್ಟ್ ಆಗಬಹುದು, ಕಿಡ್ನಿಗೆ ಎಫೆಕ್ಟ್ ಆಗಬಹುದು. ಬಟ್ ಇದರಲ್ಲಿ ಸಿಮ್ಟಮ್ಸ್ನ ನಾವು ನೋಡುವಂಥದ್ದು ಆ ಇಂಟೆನ್ಸಿಟಿ ನಿಧಾನವಾಗಿ ಆಗ್ತಾ ಹೋಗುತ್ತೆ. ಬಟ್ ದಿ ಬಾಟಮ್ ಲೈನ್, ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇದ್ದಾಗ ಅದು ಲೈಫ್ ಥ್ರೆಟನಿಂಗು ಕೂಡ ಆಗಬಹುದು. ವೇರ್ ಸರ್ಟನ್ ಕೇಸಸಲ್ಲಿ ವೇರ್ ಬ್ರೈನ್ ಇಂಜುರಿ ಆಗಬಹುದು. ಸೊ ಆ ಬ್ರೈನ್ ಇಂಜುರಿ ಆದಾಗ ಕೋಮಾ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ, ಅಥವಾ ಒಂದು CVA ಅಂತ ಹೇಳ್ತೀರಿ, ಸೇರೊಬ್ಬರು ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಇದು ಆಗುವ ಪಾಸಿಬಿಲಿಟೀಸ್ ಹೆಚ್ಚಿರುತ್ತೆ. ಅಥವಾ ಹಾರ್ಟ್ ಮಸಲ್ಸ್ ಮೇಲೆ ಅದರ ತುಂಬ ಜಾಸ್ತಿ ಎಫೆಕ್ಟ್ ಆಗ್ತಾ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಹೆಚ್ಚಾಗಿ ನಾವು ನೋಡ್ತೀರಿ. ಸೊ ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾವು ನೋಡೋದು, ವೇರ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇರೋರಲ್ಲಿ ಒಂದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ತುಂಬಾ ಹೆಚ್ಚಿರುತ್ತೆ. ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅವರ ಶುಗರ್ ವ್ಯಾಲ್ಯೂಸ್ ಮೋರ್ ದೆನ್ 400-500 ಈ ಥರ ಇದ್ದಾಗ ಅವ್ರಿಗೆ ಯಾವುದೇ ಸಿಮ್ಟಮ್ ಇಲ್ಲದೆ, ಯಾವುದೇ ಥರದ ಒಂದು ಲಕ್ಷಣ ಇಲ್ಲದೆ ರಾತ್ರಿ ಮಲಗಿರುವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಪಾಸಿಬಿಲಿಟೀಸ್ ತುಂಬಾ ಹೆಚ್ಚಿರುತ್ತೆ. ಸೊ ಇದಕ್ಕೆ ನಾವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀರಿ. ಸೊ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ದರೆ ಡೆಫಿನೆಟ್ಲಿ ಅದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಕಂಡುಬರಬಹುದು. ಈಗ ಜಾತಕದಲ್ಲಿರೋ ದೋಷಗಳನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆನೆ ತೋರಿಸಿದ ತಕ್ಷಣ ಇಂಥ ದೋಷ ಇದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಅಂತ ಬಂದ ತಕ್ಷಣ ಮುಂದೆ ಬರಬಹುದಾದಂತಹ ಇಂಥ ರೋಗಗಳು ಬರಬಹುದು, ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಆ ಥರ ಏನಾದರೂ ಇದೆಯಾ ವೈದ್ಯಕೀಯ ಲೋಕದ? ಡೆಫಿನೆಟ್ಲಿ ಎಸ್. ಸರ್ಟನ್ ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಮೇಲೆ ನಾವು ಅನಲೈಸ್ ಮಾಡ್ತಾ ಹೋದರೆ ಈ ಒಂದು ಸಮಸ್ಯೆ ಯಾವ ಸ್ಟೇಜಲ್ಲಿದೆ ಅಥವಾ ಈ ಸ್ಟೇಜ್ ಯಾವಾಗ ಬರಬಹುದು ಅಂತ ಡೆಫಿನೆಟ್ಲಿ ಅದನ್ನು ಅನಲೈಸ್ ಮಾಡೋದಕ್ಕೆ ಸಾಕಷ್ಟು ಟೆಸ್ಟ್ಸ್ ಅವೈಲೇಬಲ್ ಇದೆ. ಒಂದು ಸಿಂಪಲ್ ಟೆಸ್ಟ್ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾಗ ಅವರಲ್ಲಿ ನಾವು 3 ಪ್ಯಾರಾಮೀಟರ್ಸ್ನ ನಾವು ತುಂಬ ಹೆಚ್ಚಾಗಿ ನಾವು ಮೇಂಟೈನ್ ಮಾಡ್ತೀರಿ ಅಥವಾ ಮಾನಿಟರ್ ಮಾಡ್ತೀರಿ. ಒಂದು ಬ್ಲಡ್ ಪ್ರೆಷರ್, ಇನ್ನೊಂದು ಕೊಲೆಸ್ಟೆರಾಲ್, ಆ್ಯಂಡ್ ಇನ್ನೊಂದು 3ನೇದು ಬಂದುಬಿಟ್ಟು ಅವರ ಕಿಡ್ನಿ ಫಂಕ್ಷನಿಂಗ್. ಸೊ ಈ 3 ಟೆಸ್ಟ್ಸ್ನ ನಾವು ಎವ್ರಿ 3 ಮಂತ್ಸ್ನ ನಾವು ಮಾಡಿಸ್ತಾ ಇದ್ದಾಗ ವೇರೀಗ ಪರ್ಟಿಕ್ಯುಲರ್ ಪೇಷಂಟಲ್ಲಿ ಬ್ಲಡ್ ಪ್ರೆಷರ್ ತುಂಬ ಹೆಚ್ಚಿತ್ತು, ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ
ಸ್ಮೋಕಿಂಗ್ ಒಂದು ವೇಳೆ ಅವ್ರಿಗೆ ತುಂಬ ಜಾಸ್ತಿ ಸ್ಮೋಕಿಂಗ್ ಇದ್ದಾಗ ಅವರಲ್ಲಿ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಪಾಸಿಬಿಲಿಟೀಸ್ ತುಂಬ ಹೆಚ್ಚಿರುತ್ತೆ. ಕೊಲೆಸ್ಟ್ರಾಲು ಹೆಚ್ಚಿದಾಗ, ಒಂದು ವೇಳೆ ಕಿಡ್ನಿ ಫಂಕ್ಷನಿಂಗ್ ಹ್ಯಾಂಪರ್ ಆಗ್ತಾ ಇದ್ದಾಗ, ಲೈಕ್ ಸೀರಮ್ ಕ್ರಿಯಾಟಿನಿನ್ ಬಾರ್ಡರ್ ಲೈನ್ಗಿಂತ ಹೆಚ್ಚಿತ್ತು ಅಥವಾ ಯೂರಿಯಾ ಹೆಚ್ಚಿತ್ತು, ಯೂರಿನ್ ಔಟ್ಪುಟ್ ಕಡಿಮೆ ಆಗ್ತಾ ಇದ್ದಾಗ ಇವರು ಪ್ರೆಫರೆನ್ಷಿಯಲಿ ಇವರಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಿಡ್ನಿ ರಿಲೇಟೆಡ್ ಡಿಸೀಸ್ ಕಂಡುಬರಬಹುದು. ಸೊ ಅದರ ಜೊತೆ ಸಿಮ್ಟಮ್ಸು ಕೂಡ ಇರಬಹುದು, ವೇರ್ ಪಫಿನೆಸ್ ಆಫ್ ಫೇಸ್ ಬರ್ತಾ ಇದ್ದಾಗ ಅಥವಾ ಕಾಲಲ್ಲಿ ಊತ ಬರ್ತಾ ಇದ್ದಾಗ ಸರ್ಟನ್ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇವರಲ್ಲಿ ಬರುವ ಪಾಸಿಬಿಲಿಟೀಸ್ ಹೆಚ್ಚಿರುತ್ತೆ. ಸೊ ಇದನ್ನು ಆಗಾಗ್ಗೆ ನಾವು ರಕ್ತದ ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂಗೆ ನಾವು ಮೆಡಿಸಿನ್ಸ್ ತೊಗೊಳ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಕಾಯಿಲೆ ಬರದಂಗೂ ಕೂಡ ನಾವು ಅವಾಯ್ಡ್ ಮಾಡಬಹುದು. ಒಬ್ರು ಕಾಲರ್ ಹಿಡಿತಾರೆ, ಚನ್ನರಾಯಪಟ್ಟಣದಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಡಾಕ್ಟರ್. ನಮಸ್ತೆ ಡಾಕ್ಟರ್, ಮೈ ಏಜ್ ಇಸ್ 60+. ಓಕೆ. ನನಗೆ 12 years ಇಂದ ಟೈಪ್ 2 ಡಯಾಬಿಟಿಸ್ ಇದೆ. ಸರಿ. ಡ್ರಗ್ಸ್ ತಗೋತಾ ಇದ್ದೀನಿ, ಮಾತ್ರೆಗಳೆಲ್ಲ ತಗೊಳ್ತಾ ಇದ್ದೀನಿ, ಗ್ಲೈಕೋಮೆಟ್ 3/850. ಓಕೆ. ಮತ್ತೆ ಸ್ವಲ್ಪ ಈಗ ಒಂದು 2 years ಇಂದ ಸ್ವಲ್ಪ ಲೈಫ್ ಸ್ಟೈಲ್ ಕಮ್ಮಿ ಮಾಡಿ ಸ್ವಲ್ಪ ಇದಾದಾಗ ತೊಂದರೆ ಆಯ್ತು. ಅವಾಗ ಸ್ವಲ್ಪ ಕಾಲು ಜುಮ್ ಅಂತ ಒಂದು ಸ್ವಲ್ಪ ಬಂತು. ಅವಾಗ ಡಾಕ್ಟರ್ ತೋರಿದಾಗ ನ್ಯೂರೋಜಿನ್ ಅಂತ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಕಂಟಿನ್ಯೂ ಮಾಡಬೇಕಾ ಸುಮ್ಮನೆ ಅದು ಸ್ವಲ್ಪ ದಿನ ತಗೊಂಡು? ಓಕೆ. ನಿಮ್ಮ ಜನರಲಿ ನಿಮ್ಮ ರೀಡಿಂಗ್ಸ್ ಎಷ್ಟಿರುತ್ತೆ? 3 ತಿಂಗಳಿಗೊಮ್ಮೆ ಮಾಡಿಸುವಂಥ ಟೆಸ್ಟಲ್ಲಿ HbA1c ಎಷ್ಟಿರುತ್ತೆ? ಟಿವಿ ನೋಡ್ಕೊಂಡು ಮಾತನಾಡಬೇಡಿ ರಮೇಶ್, ಕಾಲ್ ಕಟ್ ಆಗುತ್ತೆ. ಇಲ್ಲ ನನಗೆ ಇದು ನಿಮ್ದು ಸೌಂಡ್ಸ್ ಬರ್ತಾ ಇಲ್ಲ ಡಾಕ್ಟರ್ ವಾಯ್ಸ್. ಓಕೆ. ನೋಡಿ, ಜನರಲಿ ಈಗ 12 yearsಲಿಂದ ತಾವು ಮೆಡಿಕೇಷನ್ಸ್ ಮೇಲಿದ್ದೀರಾ. ಸೊ ಈಗ ಸರ್ಟನ್ ಪೀರಿಯಡ್ ಆಫ್ ಟೈಮ್ನಿಂದ ಕಾಲಲ್ಲಿ ನಿಮಗೆ ನಮ್ನೆಸ್ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಈ ನಮ್ನೆಸ್ ಬರೋದು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಒಂದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀರಿ. ಅಂದರೆ ಕಾಲಲ್ಲಿ ಏನೊಂದು ರಕ್ತದ ನರಗಳಿರುತ್ತೋ ಆ ರಕ್ತದ ನರಗಳಲ್ಲಿ ರಕ್ತದ ಫ್ಲೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಇದ್ದಾಗ ಈ ಒಂದು ಸಮಸ್ಯೆ ಬರೋದು. ಸೊ ಈಗ ತಾವು ತೊಗೊಳ್ತಿರೋ ನ್ಯೂರೋಬಿಯನ್ 4 ಅದು ಹೆಚ್ಚಾಗಿ ಎಲ್ಲ ಥರದ ವಿಟಮಿನ್ಸ್ ಇರುತ್ತೆ. ಅದರಲ್ಲಿ B1, B12, B6 ಇದು ಹೆಚ್ಚಾಗಿರುತ್ತೆ. ಸೊ ಇದರಿಂದ ಒಂದು ವೇಳೆ ಸರ್ಟನ್ ಕೇಸಸಲ್ಲಿ B12 ಕಡಿಮೆ ಇದ್ದಾಗಲೂ ಕೂಡ ಈ ಥರ ಪೆರಿಫೆರಲ್ ನ್ಯೂರೋಪತಿ ಸಿಮ್ಟಮ್ಸ್ ಕಂಡುಬರಬಹುದು. ಸೊ ಇದಕ್ಕೆ ತಾವು ಔಷಧಿ ನಿಲ್ಲಿಸ್ಬೇಕಿದ್ದಾಗ ಒಂದು ಟೆಸ್ಟ್ ಬರುತ್ತೆ. ಸೊ ಆ ಒಂದು ಟೆಸ್ಟನ್ನ ತಾವು ಮಾಡಿಸ್ಬೇಕು, ವೇರ್ ನಿಮ್ಮ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗಿದೆ ಅಂತ ನಾವು ಒಂದು ಟೆಸ್ಟನ್ನ ನಾವು ಮಾಡಿಸ್ತೀರಿ. ಆ ಟೆಸ್ಟ್ ತಾವು ಮಾಡಿಸ್ಬೇಕಾಗತ್ತೆ. ಸೊ ಆ ಟೆಸ್ಟಲ್ಲಿ ಒಂದು ವೇಳೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನಾರ್ಮಲ್ ಇದ್ದು, ನರ್ವ್ ಇಂಪಲ್ಸ್ ಕಂಡಕ್ಷನ್ ಎಲ್ಲ ನಾರ್ಮಲ್ ಇದ್ದರೆ ಆಗ ನೀವು ಆ ಮೆಡಿಕೇಷನ್ಸ್ನ ತಾವು ಸ್ಟಾಪ್ ಮಾಡಬಹುದು. ಬಟ್ ತಾವು ದಿನ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಆ ಭಾಗದಲ್ಲಿ ಎಲ್ಲೂ ಗಾಯ ಆಗದಿಲ್ಲಂಗೆ ನಾವು ನೋಡ್ಕೊಳ್ಬೇಕು. ಅದರ ಜೊತೆ ನಿಮ್ಮ ಶುಗರ್ ತಾವು ಮೇಂಟೈನ್ ಮಾಡಬೇಕು. ಅಂದರೆ ನಿಮ್ಮ ಏನು ಒಂದು HbA1c ಇದೆಯೋ ಇದು 7.5 ಅಥವಾ 7% ಒಳಗಡೆ ಇಟ್ಕೊಂಡು ತಾವು ಏನೊಂದು ಮೆಡಿಕೇಷನ್ಸ್ ತೊಗೊಳ್ತಿದ್ದೀರಾ ಅದನ್ನು ಸ್ಟಾಪ್ ಮಾಡಬಹುದು. ಬಟ್ ಒಂದು ವೇಳೆ ನಿಮ್ಮ HbA1c 7.5ಕ್ಕಿಂತ ಜಾಸ್ತಿ ಇದ್ದರೆ ಸೇಫರ್ ಸೈಡ್ ಆ ಮೆಡಿಕೇಷನ್ಸು ಕೂಡ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಇರುತ್ತೆ. ಬಿಕಾಸ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸಲ್ಲಿ ಈ ಒಂದು ಸಮಸ್ಯೆ ಯಾವಾಗ ಫ್ಲೇರ್ ಅಪ್ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗಬಹುದು. ಒಂದು ವೇಳೆ ನಿಮಗೇನಾದರೂ ಸ್ಮೋಕಿಂಗ್ ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಕಟ್ ಡೌನ್ ಮಾಡಿ. ಸೊ ವಿತ್ ದಟ್ ರೆಗ್ಯುಲರ್ ಮೆಡಿಕೇಷನ್ಸ್ ಮಾಡ್ತಾ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ತಾವು ಲೀಡ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಬಹುದಪ್ಪ. ಧನ್ಯವಾದ ರಮೇಶ್ ಕರೆ ಮಾಡೋದಕ್ಕಾಗಿ. ಆಶಾ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ಆಶಾ ಅವರೇ. ಆಶಾ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ಇನ್ಸುಲಿನ್ ಮೇಲೆ ತುಂಬಾ ಜನ ಡಿಪೆಂಡೆನ್ಸಿ ಆಗಿರ್ತಾರೆ. ಸೊ ಇನ್ಸುಲಿನ್ ಬಿಟ್ಟು ಬದುಕೋಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸೊ ಇನ್ಸುಲಿನ್ನ ಹೊರತುಪಡಿಸಿ ರೋಗ ಮುಕ್ತವಾಗಿ ಬದುಕೋದಕ್ಕೆ ಸಾಧ್ಯ ಇದೆಯಾ? ಇದು ಹೋಮಿಯೋಪತಿನಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಅಂತ ನೋಡಿ. ಇನ್ಸುಲಿನ್ನ ಅಡ್ಮಿನಿಸ್ಟರ್ ಮಾಡೋದು ಯಾವಾಗ ಅಂತ ನಾವು ತಿಳ್ಕೊಳ್ಬೇಕು. ಒಂದು ವೇರ್ ಟೈಪ್ 1 ಇದ್ದಾಗ, ವೇರ್ ನಮ್ಮ ದೇಹದಲ್ಲಿ ಇನ್ಸುಲಿನ್ನೇ ಉತ್ಪತ್ತಿ ಆಗ್ತಾ ಇದ್ದಾಗ ನಾವು ಇನ್ಸುಲಿನ್ನ ನಾವು ಕೊಡ್ತಾ ಹೋಗ್ತೀರಿ. ಇನ್ನೊಂದು ಒಂದು ವೇಳೆ ಟೈಪ್ 2 ಡಯಾಬಿಟೀಸ್ ಇದ್ದೇ ವೇರ್ ಮೆಡಿಕೇಷನ್ಸಿಂದ ಈ ಒಂದು ಕಾಯಿಲೆ ಕಂಟ್ರೋಲಲ್ಲಿ ಬರ್ತಿದ್ದಾಗ ಆಗ ಇನ್ಸುಲಿನ್ನ ನಾವು ಅಡ್ಮಿನಿಸ್ಟರ್ ಮಾಡ್ತೀರಿ. ಸೊ ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇರುತ್ತೆ. ಅದನ್ನು ನಾವು ಅಡ್ಮಿನಿಸ್ಟರ್ ಮಾಡ್ತಾ ಹೋದಾಗ ಲ್ಯಾಬ್ ವ್ಯಾಲ್ಯೂಸ್ ನಾರ್ಮಲೈಸ್ ಆಗ್ತಾ ಇದ್ದಾಗ ಟೈಪ್ 2 ಇರಬಹುದು, ಟೈಪ್ 1 ಇರಬಹುದು, ಇದನ್ನು ನಾವು ಕಂಟ್ರೋಲಲ್ಲಿ ಈ ಮೆಡಿಕೇಷನ್ಸ್ ಮುಖಾಂತರ ಕಂಟ್ರೋಲ್ ಬರ್ತಿದ್ದಾಗ ಆ ಒಂದು ಇನ್ಸುಲಿನ್ನ ನಾವು ಗ್ರ್ಯಾಜುಲಿ ಆ ಯೂನಿಟ್ಸ್ ಏನಿದೆಯೋ ಅದನ್ನು ನಾವು ಕಡಿಮೆ ಮಾಡ್ತಾ ನಂತರ ಅದನ್ನು ಸ್ಟಾಪ್ ಮಾಡಬಹುದು. ಬಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಗುತ್ತೆ. ಒಂದೇ ದಿನ ಈಗ ನಾವು ಇನ್ಸುಲಿನ್ನ ಸ್ಟಾಪ್ ಮಾಡಿ ಹೋಮಿಯೋಪತಿ ಚಿಕಿತ್ಸೆ ನಾವು ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ.
ಬಟ್ ಇಟ್ ಈಸ್ ಒಂದು ಸ್ಟೇಜಸಲ್ಲಿರುತ್ತೆ. ಅದನ್ನು ನಾವು ಗ್ರ್ಯಾಜುಯಲಿ ಅದನ್ನು ವೀನ್ ಆಫ್ ಮಾಡ್ತಾ ನಂತರ ಅದನ್ನು ನಾವು ಸ್ಟಾಪ್ ಡೆಫಿನೆಟ್ಲಿ ಮಾಡಬಹುದು. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಧುಮೇಹ ರೋಗದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಉಮರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಈಗ ತುಂಬಾ ಜನ ಈಗ ಮಧುಮೇಹಕ್ಕೆ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹುಮ್ಮಸ್ಸಿನಿಂದ ತಗೊಳ್ತಾರೆ, ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ, ಒಂದು 4-5 ದಿನ ಟೆಸ್ಟ್ ಮಾಡ್ತಾರೆ, ಕಡಿಮೆ ಇದೆ ಅಂತ ತಕ್ಷಣದಲ್ಲಿ ಚಿಕಿತ್ಸೆಯನ್ನೇ ಮರೆತು ಬಿಡ್ತಾರೆ ಅಂತ ಹೇಳ್ಬೋದು. ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು 2-3 ತಿಂಗಳ ಕಾಲ ಆದ ನಂತರದಲ್ಲಿ ಮತ್ತೆ ಚೆಕ್ ಮಾಡೋಕೆ ಹೋದ್ರೆ ರೋಗ ದುಪ್ಪಟ್ಟಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾದರೂ ಬೇರೆ ರೀತಿ ಸಮಸ್ಯೆಗಳಿಗೆ ಲೀಡ್ ಆಗುತ್ತಾ ಇದು? ಜೊತೆಗೆ ಎಷ್ಟು ದಿನಗಳ ಕಾಲ ಇದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತೀರಿ? ನೋಡಿ, ಈ ಒಂದು ಕಾಯಿಲೆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಇದನ್ನು ನಾವು ಎಲ್ಲ ಕಡೆಯಿಂದ ಇದನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಒಂದು ನಾವು ತೊಗೊಳ್ತಿರೋ ಆಹಾರದಲ್ಲಿ ನಾವು ಚೆನ್ನಾಗಿ ನೋಡ್ಕೊಳ್ತಾ ಯಾವ ಥರದ ಆಹಾರ ತೊಗೊಳ್ಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆಡಿಕೇಷನ್ಸ್ ಇರಬಹುದು. ಸೊ ಸಾಮಾನ್ಯವಾಗಿ ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಈಗ ಒಂದು ರಕ್ತದ ಪರೀಕ್ಷೆ ಮಾಡಿಸ್ಬೇಕಾದಾಗ ಬರೀ FBS PPBSನ ನಾವು ಮಾಡಿಸ್ತೀರಿ. ಬಟ್ ಇದು ಬರೀ 1 ದಿನದ ರೀಡಿಂಗ್ ಮಾತ್ರ ತೋರಿಸುತ್ತೆ. ಈಗ ನಾವು ಒಂದು ವೇಳೆ ತುಂಬ ಜಾಸ್ತಿ ಸ್ವೀಟ್ ತೊಗೊಂಡು ಈ ಟೆಸ್ಟ್ ಮಾಡಿಸಿದಾಗ ಡೆಫಿನೆಟ್ಲಿ ವ್ಯಾಲ್ಯೂಸ್ ಹೆಚ್ಚು ಬರುತ್ತೆ. ಒಂದು ವೇಳೆ ತುಂಬ ನಾವು ಕಂಟ್ರೋಲ್ ಡಯಟಲ್ಲಿ ಇದ್ದು ಈ FBS PPBS ಮಾಡಿದ್ರೆ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಕಂಡು ಬರಬಹುದು. ಸೊ ಇದಕ್ಕೆ ಒಂದು ಟೆಸ್ಟ್ ಬರುತ್ತೆ, ಅದಕ್ಕೆ ನಾವು HbA1c ಅಂತ ಹೇಳ್ತೀರಿ. ಸೊ ಈ ಟೆಸ್ಟು ಎವ್ರಿ 3 ಮಂತ್ಸ್ನ ನಾವು ಮಾಡಿಸ್ಬೇಕು. ಈ ಒಂದು ಟೆಸ್ಟು 3 ತಿಂಗಳದ ಆ್ಯಾವ್ರೇಜ್ ವ್ಯಾಲ್ಯೂ ತೋರಿಸುತ್ತೆ. ಸೊ ಒಂದು ವೇಳೆ ಈ ಆ್ಯಾವ್ರೇಜ್ ವ್ಯಾಲ್ಯೂ 7%ಗಿಂತ ಕಡಿಮೆ ಬರ್ತಾ ಇದ್ದಾಗ, ಆಗ ನಾವು ಏನೊಂದು ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಅಥವಾ ಡಯಟ್ ಮಾಡ್ತಿದ್ದೀರಿ, ಮೆಡಿಕೇಷನ್ಸ್ ಮಾಡ್ತಿದ್ದೀರಿ, ಇದು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತ ಅರ್ಥ. ಸೊ ಇದು 7%ಗಿಂತ ಕಡಿಮೆ ಇದ್ದಾಗ ಕನ್ಸಿಸ್ಟೆಂಟ್ಲಿ ಒಂದು 3 ಟೈಮ್ಸ್ ಈ ಒಂದು 7% ಒಳಗಡೆ ಬರ್ತಿದ್ರೆ, ಆಗ ಈ ಒಂದು ನಾವು ತೊಗೊಳ್ತಿರೋ ಔಷಧಿನ ನಾವು ಡೋಸೇಜ್ನ ಕಡಿಮೆ ಮಾಡಬಹುದು. ಸರ್ಟನ್ ಕೇಸಸಲ್ಲಿ ಔಷಧಿನೂ ಕೂಡ ನಾವು ಸ್ಟಾಪ್ ಮಾಡಬಹುದು. ಬಟ್ ಒಂದು ವೇಳೆ ಈ HbA1c ಕನ್ಸಿಸ್ಟೆಂಟಾಗಿ ಹೆಚ್ಚಿದ್ದಾಗ, ಸೇ 8, 9, 10 ಈ ಥರ ಇದ್ದಾಗ ಡೆಫಿನೆಟ್ಲಿ ಆ ಸಂದರ್ಭದಲ್ಲಿ ನಾವು ಮೆಡಿಕೇಷನ್ಸ್ನ ನಾವು ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಅಥವಾ ಆ ಡೋಸೇಜ್ನ ಇನ್ನೂ ನಾವು ಹೆಚ್ಚು ಮಾಡಬೇಕಾಗತ್ತೆ. ಡಯಾಬಿಟೀಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳಲಿಲ್ಲ ಅಥವಾ ಸರ್ಟನ್ ಪೇಷಂಟ್ಸ್ ಬೇರೆ ತೊಗೊಳ್ತಾರೆ, 15 ಡೇಸ್ 20 ಡೇಸ್ ತೊಗೊಳ್ತಾರೆ, FBS ಮಾಡ್ತಾರೆ, FBS ನಾರ್ಮಲ್ ರೇಂಜಿಗೆ ಬಂದಾಗ ಇದು ನಾರ್ಮಲ್ ಆಗಿದೆ ಅಂತ ಬಿಟ್ಬಿಡ್ತಾರೆ. ಸೊ ಇದನ್ನು ಮಾಡೋಕ್ಕೆ ಹೋಗಬಾರ್ದು, ಇದು ತುಂಬ ತಪ್ಪಾಗುತ್ತೆ. ಇದರಿಂದ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆದರೆ ಅದರಿಂದ ಮೇಜರ್ ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಆಗಬಹುದು, ವೇರ್ ಕಣ್ಣಿಗೆ ಎಫೆಕ್ಟ್ ಆಗಬಹುದು. ನಾನು ಆಗಲೇ ಹೇಳಿದಂಗೆ ಮೇಜರ್ ಆರ್ಗನ್ಸ್ ಎಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಆಗದಿಲ್ಲದಂಗೆ ನೋಡ್ಕೊಳೋದಕ್ಕೆ ಈ ಟೆಸ್ಟ್ನ ಈ ಒಂದು ಪ್ಯಾರಾಮೀಟರ್ಸ್ನ ಮಾಡ್ತಾ ಆ ಪ್ರೋಟೋಕಾಲ್ ಮೇಲೆ ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಹೋಮಿಯೋಪತಿ ಅಂತಂದರೆ ಹೇಗೆ ಇದು ವರ್ಕ್ ಆಗ್ತಾ ಹೋಗುತ್ತೆ? ಈಗ ಅನ್ಯ ಪದ್ಧತಿನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರ್ತಾರೆ. ಸೊ ಸಡನ್ನಾಗಿ ಹೋಮಿಯೋಪತಿಗೆ ಶಿಫ್ಟ್ ಆದರೆ ಆ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಕಂಪ್ಲೀಟಾಗಿ ನಿಲ್ ಮಾಡಿ ಹೋಮಿಯೋಪತಿಗೆ ಶಿಫ್ಟ್ ಆಗಬೇಕಾ? ಹೇಗೆ ಇದು? ಯಾಕಂದರೆ ವಯಸ್ಸಿನಲ್ಲೂ ಕೂಡ ಅಂತರತೆಗಳನ್ನು ನಾವು ನೋಡ್ತಿರ್ತೀವಿ. 35 ವರ್ಷದವರೆಗೂ ಇರುತ್ತೆ, 60 ವರ್ಷದವರೆಗೂ ಇರುತ್ತೆ. ಸೊ ಅವ್ರಿಗೆಲ್ಲರಿಗೂ ಒಂದೇ ರೀತಿ ಚಿಕಿತ್ಸಾ ಪದ್ಧತಿ ಇರುತ್ತಾ? ಹೇಗೆ ನೋಡಿ, ಈಗ ಡಯಾಗ್ನೋಸ್ ಆಗಿದ ತಕ್ಷಣವೇ ಹೋಮಿಯೋಪತಿ ಚಿಕಿತ್ಸೆ ತಗೊಂಡ್ರೆ ಇದಕ್ಕೆ ನಾವು ಬೇರೆ ಥರದ ಒಂದು ಮೆಡಿಸಿನ್ಸ್ನ ನಾವು ಕೊಡ್ತಾ ಇದನ್ನು ನಾವು ಕಂಟ್ರೋಲ್ ಮಾಡ್ತೀರಿ. ಈಗ ಆಲ್ರೆಡಿ ಲಾಂಗ್ ಸ್ಟ್ಯಾಂಡಿಂಗ್ ಕೇಸಸ್ ಇದ್ದಾಗ, ಈಗ ಬಹುಶಃ ಈಗ ಆಲ್ರೆಡಿ ಕಾಲರು ಮಾತಾಡ್ತಿದ್ರು 12 ವರ್ಷದಿಂದ ಡಯಾಬಿಟೀಸ್ ಇದೆ, ಸರ್ಟನ್ ಮೆಡಿಕೇಷನ್ಸ್ ತೊಗೊಳ್ತಿದ್ದಾರೆ. ಈಗ ಈ ಥರ ಕೇಸಸ್ ಹೋಮಿಯೋಪತಿ ಚಿಕಿತ್ಸೆ ತೊಗೊಳಕ್ಕೆ ಹೋದಾಗ ಇವರಲ್ಲಿ ನಾವು ಔಷಧಿ ಬೇರೆ ಥರ ನಾವು ಕೊಡ್ತೀರಿ. ವೇರ್ ಔಷಧಿ ಕೊಡ್ತಾ ಈ ಶುಗರ್ ವ್ಯಾಲ್ಯೂಸ್ ಕಂಟ್ರೋಲ್ ಆಗ್ತಾ ಇದ್ದಾಗ ಅವ್ರು ತಗೊಳ್ತಿರೋವಂಥ ಬೇರೆ ಮೆಡಿಸಿನ್ಸ್ನ ನಾವು ಗ್ರ್ಯಾಜುಯಲಿ ಕಡಿಮೆ ಮಾಡ್ತಾ ಬರ್ತೀರಿ. ಆ ಡೋಸೇಜ್ನ ರೆಡ್ಯೂಸ್ ಮಾಡಿ, ಈಗ ಏನು ಟ್ವೈಸ್ ಅ ಡೇ ಇರೋ ಡೋಸೇಜ್ ಇರಬಹುದು ಅದನ್ನು ನಾವು ಒನ್ಸ್ ಅ ಡೇ ಮಾಡ್ತೀರಿ, ಆ MGನ ಕಡಿಮೆ ಮಾಡ್ತೀರಿ, ನಂತರ ಅದನ್ನು ಸ್ಟಾಪ್ ಮಾಡ್ತಾ ಬರ್ತೀರಿ. ಬಟ್ ಅಗೇನ್ ಇಟ್ ಈಸ್ ವಿತ್ ಸರ್ಟನ್ ಸ್ಟ್ರಿಕ್ಟ್ ಪ್ಯಾರಾಮೀಟರ್ಸ್. ಈ HbA1c ನಾರ್ಮಲೈಸ್ ಆಗ್ತಾ ಹೋಗಬೇಕು, ಸಿಮ್ಟಮ್ಸ್ ಕಡಿಮೆ ಆಗ್ತಾ ಹೋಗಬೇಕು. ಆ ಸಂದರ್ಭದಲ್ಲಿ ಮಾತ್ರ ಇದನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತೀರಿ. ಸೊ ಯಾವುದೇ ಥರದ ಒಂದು ಕೇಸ್ ಇರಬಹುದು, ಈ ಡಯಾಬಿಟೀಸ್ ಇರಬಹುದು, ಡಯಾಬಿಟೀಸ್ಲಿಂದ ಸ್ಟಾರ್ಟ್ ಆಗಿರುವಂಥ ಕಾಂಪ್ಲಿಕೇಶನ್ಸ್ ಇರಬಹುದು. ಸೊ ಇವನ್ನೆಲ್ಲದಕ್ಕೂ ಟ್ರೀಟ್ ಮಾಡೋದಕ್ಕೆ ನಾವೊಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಈ ಮೆಡಿಕೇಷನ್ಸ್ ತೊಗೊಳ್ತಾ ಹೋದಾಗ
ಏನೊಂದು ನಮ್ಮ ದೇಹದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿರತ್ತೋ, ಇನ್ಸುಲಿನ್ ಒಂದು ವೇಳೆ ಉತ್ಪತ್ತಿ ಆಗ್ತಾ ಇಲ್ದಿದ್ದಾಗ ಇನ್ಸುಲಿನ್ ಉತ್ಪತ್ತಿ ಆಗೋಕ್ಕೆ ನಾವು ಮೆಡಿಕೇಷನ್ಸ್ ಕೊಡ್ತೀರಿ. ಒಂದು ವೇಳೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ ಆದರೆ ಅದರ ಫಂಕ್ಷನಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಸೊ ಆ ಟೈಮಲ್ಲಿ ನಾವು ಆ ಒಂದು ಸಿಂಥಸಿಸ್ನ ಮಾಡೋದಕ್ಕೆ, ಆ ರೆಸೆಪ್ಟರ್ಸ್ನ ಸರಿಪಡಿಸೋದಕ್ಕೆ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಜೊತೆ ರೈಟ್ ಟೈಮ್ ಆಫ್ ಎಕ್ಸಸೈಸ್ ಇರಬಹುದು, ರೈಟ್ ಡಯಟ್ ಇರಬಹುದು, ಇದನ್ನು ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಮುಖಾಂತರ ಈ ಒಂದು ಡಯಾಬಿಟೀಸ್ನ ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಮೈ ಪ್ಲೇಷರ್. ವೀಕ್ಷಕರೇ, ಡಾಕ್ಟರ್ ಉಮರ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್ನಲ್ಲಿದೆ. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ಬಿಜಾಪುರ, ಹಾಸನ, ಬೀದರ್, ಮಡಿಕೇರಿ, ಶಿವಮೊಗ್ಗ, ತುಮಕೂರಿನಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 180010811212, ಮತ್ತೊಂದು ಸಂಖ್ಯೆ 9550001199. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.